ಹಾಯ್ ಎಲ್ಲೋ ನಮಸ್ಕಾರ. ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಮಹಾರಾಜ ಟ್ರೋಫಿದ ಸೆಕೆಂಡ್ ಫೈನಲ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತು ಫೈನಲ್ ಮ್ಯಾಚಿಂದು ಕೂಡ ಪ್ರಿವ್ಯೂ ಬರುತ್ತೆ, ಅದನ್ನು ಕೂಡ ನೋಡಿ ಅಂತ ಇನ್ನು ತಿಳಿಸ್ತಾ ಮ್ಯಾಚ್ನ ಕಡೆ ಹೋಗೋಣ. ಇನ್ನು ಮೊದಲೇ ಫಸ್ಟ್ ಸೆಮಿಫೈನಲ್ ಕೂಡ ಮುಗಿದಿದ್ದು, ಈಗ ಸೆಕೆಂಡ್ ಫೈನಲ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮತ್ತು ಈ ಮ್ಯಾಚು ಮೈಸೂರು ವಾರಿಯರ್ಸ್ ಮತ್ತು ಹುಬ್ಳಿ ಟೈಗರ್ಸ್ ನಡುವೆ ಪಂದ್ಯ ಇದೆ ಅಂತಲೇ ಹೇಳ್ಬೋದು. ಮತ್ತು ಎರಡೂ ಟೀಮ್ಗಳು ಕೂಡ ಸ್ಟ್ರಾಂಗೆಸ್ಟ್ ಟೀಮ್ಗಳು ಅಂತಲೇ ಹೇಳ್ಬೋದು. ಮತ್ತು ಎರಡೂ ಟೀಮ್ಗಳು ಕೂಡ ಟಕ್ಕರ್ ಕೊಡೋಂಥ ಟೀಮ್ಗಳು. ಮತ್ತು ಇದರಲ್ಲಿ ಒಂದು ಟೀಮ್ ಫೈನಲ್ಗೆ ಹೋಗುತ್ತೆ, ಮತ್ತು ಯಾವ ಫೈನಲ್ಗೆ ಹೋಗುತ್ತೆ ಅಂತ ರೋಚಕತೆಯಿಂದ ಕೂಡಿದೆ ಅಂತ ಹೇಳ್ಬೋದು ಇನ್ನು ಮ್ಯಾಚ್ ಕೂಡ. ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಹಂಗೆ ಸಪೋರ್ಟ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಬನ್ನಿ. ಇನ್ನು ಮೊದಲಣಿಕೆ ನೋಡೋದಾದರೆ ಮತ್ತು ಇದು 31ನೇ ತಾರೀಕು 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಮತ್ತು ಎಲ್ಲ ಮ್ಯಾಚ್ಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಮತ್ತು ಫೈನಲ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಫ್ಯಾನ್ ಕೋಡಲ್ಲಿ ನೋಡ್ಬೋದು, ಫೋನಲ್ಲಿ ನೋಡ್ತೀವಿ ಅಂದರೆ. ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಅವರು ಕೂಡ ಇದನ್ನು ರೈಟ್ಸ್ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಎರಡು ಟೀಮ್ಗಳ ಕಡೆ ನೋಡೋದಾದರೆ ಎರಡು ಟೀಮ್ಗಳು ಕೂಡ 5 ಮ್ಯಾಚಲ್ಲಿ 2 ಮ್ಯಾಚ್ನ ಮೈಸೂರು ವಾರಿಯರ್ಸ್ ಅವರು ಸೋತಿದ್ದಾರೆ, ಮತ್ತು 3 ಮ್ಯಾಚ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಹುಬ್ಳಿ ಟೈಗರ್ಸ್ ಕಡೆ ನೋಡೋದಾದರೆ 3 ಮ್ಯಾಚ್ನ ಸೋತಿ 2 ಮ್ಯಾಚ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇನ್ನು ರೀಸೆಂಟಾಗಿ ನೋಡಿದರೆ ಎರಡು ಟೀಮ್ಗಳದ್ದು. ಮತ್ತು ಹೆಡ್ ಟು ಹೆಡ್ ನೋಡೋದಾದರೆ 7 ಸಲ ಮೈಸೂರು ವಾರಿಯರ್ಸ್ ಅವರೇ ಗೆದ್ದು ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು 3 ಸಲ ನೋಡಿದರೆ ಹುಬ್ಳಿ ಟೈಗರ್ಸ್ ಅವರು ಗೆದ್ದಿದ್ದಾರೆ. ಮತ್ತು ಈ ಸಲ ಟಾಪ್ ಟೀಮ್ ಅಂತಲೇ ಹೇಳ್ಬೋದು ಇನ್ನು ಹುಬ್ಳಿ ಟೈಗರ್ಸ್ ಅವರು. ಇನ್ನು ನೆಕ್ಸ್ಟ್ ನೋಡೋದಾದರೆ ಎರಡು ಟೀಮ್ಗಳ ಕಡೆ ನೋಡೋದಾದರೆ ಮೈಸೂರು ವಾರಿಯರ್ಸ್ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಪಿಚ್ನಲ್ಲೂ ಕೂಡ ಯಾರು ಫಸ್ಟ್ ಬೌಲಿಂಗ್ ಮಾಡ್ತಾರೋ ಅವರೇ ಕೂಡ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಇದು ಕೂಡ ಪೇಸರ್ ಮತ್ತು ಸ್ಪಿನ್ನರ್ಸ್ ಇಬ್ಬರಿಗೂ ಕೂಡ ಹೆಲ್ಪ್ ಆಗೋಂಥ ಪಿಚ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಚೇಸ್ ಮಾಡಿದ್ರು ವಿನ್ ಆಗೋಂಥ ಚಾನ್ಸಸ್ ಕೂಡ ಇದೆ. ಮತ್ತು ಎರಡು ಟೀಮ್ಗಳ ಕಡೆ ನೋಡೋದಾದರೆ ಯಾರೆಲ್ಲ ಆಟಗಾರರು ಚೆನ್ನಾಗಿ ಆಡ್ತಾರೆ ಅಂದರೆ ಶ್ರೀಜಿತ್ ಅವರು ಒಳ್ಳೆ ಆಟ ಆಡ್ತಾರೆ, ಮತ್ತು ಅವರು ಕೂಡ ಲಾಸ್ಟಲ್ಲಿ ಸೆಂಚುರಿ ಕೂಡ ಹೊಡೆದು ಬಂದಿದ್ದರು. ಒಳ್ಳೆಯ ಫಾರ್ಮಿಂದನೇ ಬಂದಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ನೋಡೋದಾದರೆ ಅಜಿತ್ ಕುಮಾರ್ ಅಂತ ಇದ್ದಾರೆ, ಅವರು ಕೂಡ ಒಳ್ಳೆಯದಂತಹ ಬೌಲರ್ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ನೋಡೋದಾದರೆ ಕರುಣ್ ನಾಯರ್ ಇದ್ದಾರೆ, ಅವರು ಕೂಡ ರನ್ ಗೆಟರಾಗಿ ಸೂಪರಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಸಾಗರ್ ಗೌತಮ್ ಅಂತ ಕೂಡ ಇದ್ದಾರೆ, ಅವರು ಕೂಡ ಒಳ್ಳೆ ಆಟಗಾರ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ವಿದ್ಯಾಧರ್ ಪಾಟೀಲ್ ಅಂತ ಇದ್ದಾರೆ, ಅವರು ಕೂಡ ಒಳ್ಳೆ ಬೌಲರ್ ಆಗಿದ್ದಾರೆ. ಮತ್ತು ಕಾರ್ತಿಕ್ ಅಂತ ಇದ್ದಾರೆ, ಅವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಮನ್ವಂತ್ ಕುಮಾರ್ ಮತ್ತು ಅವಿನೇಶ್ವರ್ ಗೌತಮ್ ಕೂಡ ಒಳ್ಳೆ ನಾಲ್ಕು ಕೂಡ ಆಡಿದ್ದಾರೆ. ಮತ್ತು ಎರಡು ಟೀಮ್ಗಳ ಕಡೆ ನೋಡಿದರೆ ಮನೋಜ್ ಬಾಂಡ್ಗೆ ಅವರು ಉತ್ತಮವಾದಂಥ ರನ್ಸ್ ಕೂಡ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.